4ನೇ ವರ್ಷ ಇರುವಾಗಲೇ ತಂದೆನ ಕಳ್ಕೊತೀರಾ. ಆ್ಯಂಡ್ ಸಿನಿಮಾ ಹುಚ್ಚು ನೀವು ಹೇಳ್ದಾಗೆ ಮಂತ್ಲಿ ಒಂದು ಸಿನಿಮಾ ತೋರಿಸ್ತಾ ಇದ್ರು ಅಮ್ಮ, ಅಲ್ಲಿಂದ ಸಿನಿಮಾ ಹುಚ್ಚು ಸ್ಟಾರ್ಟ್ ಆಯಿತು ಅಂತ. ಸುಮಾರು ಜನಕ್ಕೆ ಗೊತ್ತಿಲ್ಲ ಸರ್, ನೀವು ರಂಗಭೂಮಿ ಕಲಾವಿದರು ಅಂತ ಹೇಳ್ಬಿಟ್ಟು ನೀವು ಮಾಡಿದಂತಹ ಕಾಮಿಡಿ ಸೀನ್ಗಳು ಈಗಲೂ ಕೂಡ ಟ್ರೆಂಡಿಂಗ್ನಲ್ಲಿ ವೈರಲ್ ಆಗ್ತಾ ಇದೆ, ರೀಲ್ಸ್ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ನಿಮಗೆ ಎಷ್ಟು ಖುಷಿ ಕೊಡುತ್ತೆ? ಖಂಡಿತ ತುಂಬ ಖುಷಿಯಾಗಿದೆ. ಒಂದು ಕಲಾವಿದನಿಗೆ ಅದಕ್ಕಿಂತ ಹೆಚ್ಚು ಏನು ಬೇಕಾಗಿಲ್ಲ. ಒಂದು ನಾವು ಮಾಡಿದಂಥ ಪ್ರಾಸನ ಆಗಿರ್ಬೋದು ಅಥವಾ ಇನ್ನೂ ಏನೋ ಆಗಿರ್ಬೋದು, ಜನರಿಗೆ ಇಷ್ಟ ಆಗಿದ್ರೆ ಮತ್ತೆ ಮತ್ತೆ ಶೇರ್ ಮಾಡಿದಾಗ ಇವಾಗಲೂ ಬರ್ತಾ ಇದೆಯಲ್ಲ, ಈ ಮಜಾ ಭಾರತದಲ್ಲಿ ಮಾಡಿದಂಥ ಒಂದು ಸ್ಕಿಟ್ಗಳು ಇವಾಗಲೂ ಟ್ರೆಂಡಿಂಗಲ್ಲಿದೆ, ಬರ್ತಾನೇ ಇರುತ್ತೆ. ಪ್ರತಿ ವರ್ಷ ರಂಗಭೂಮಿ ದಿನ ಆಗಿರ್ಬೋದು, ಅದನ್ನು ಮತ್ತೆ ಮತ್ತೆ ಶೇರ್ ಮಾಡ್ತಾರೆ. ಸೊ ಅದು ಖುಷಿಯಾಗುತ್ತೆ. ಅಂದರೆ ಯಾವತ್ತೊಂದು ಮಾಡಿದ ಕೆಲಸ ಇನ್ನು ನೆನಪಲ್ಲಿ ಉಳಿಯೋದು ಒಂದು ದೊಡ್ಡ ವಿಚಾರ ಅದು. ಸೊ ಖುಷಿ, ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಯಾವತ್ತೊಂದು ದಿನ ನಾಟಕದಿಂದ ಒಂದು ಟಿ ವಿ ಮೇಲೆ ಬರಬೇಕು ಅಂತ ಆಸೆ ಇದ್ದಿದ್ದು. ಸೊ ಅದು ಇವಾಗ ದೊಡ್ಡ ಪರದೆ ಮೇಲೆ ಬರುವಂತಾಗಿದೆ. ಸೊ ದೇವರ ದಯ, ನಮ್ಮ ಒಂದು ಛಲಾನು ಬೇಕು, ಏನೇ ಬಂದರೂ ಫೇಸ್ ಮಾಡುವಂಥ ಒಂದು ಗುಣ ಇರಬೇಕು ಅಂತ ನನಗೆ ಅನಿಸ್ತಾ ಇದೆ. ಸೊ ಅದು ಮಾಡಿದ್ದೀನಿ. ನನಗೆ ಇವಾಗ ಅದು